ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸೇಮ್ ನಮ್ಮ ಆಂಟಿ ಊರಲ್ಲಿ 2ನೇ ದಿನ ಹಬ್ಬದ್ದು. ಇವತ್ತು ಫುಲ್ಲು ಜಾತ್ರೆಯಲ್ಲಿ ಗಾವು ಸಿಗಿತಾರೆ. ಫುಲ್ಲು ಎಂಜಾಯ್ಮೆಂಟ್ ಇರುತ್ತೆ. ಸಂಜೆ ಒಂದು 5:30-6 ಗಂಟೆ ಆದಮೇಲೆ ಸುತ್ತಮುತ್ತ ಒಂದು 7-8 ಹಳ್ಳಿ ಆ ಊರಲ್ಲಿ ನಡುವಿನಲ್ಲಿ ಸೇರಿಕೊಂಡು ಜಾತ್ರೆನ ಮಾಡ್ತಾರೆ. ಜಾತ್ರೆಯಲ್ಲಿ ಏನಪ್ಪ ಅಂದರೆ ಗಾವು ಸಿಗಿಯೋದು, ಅದ್ರ ವೀಡಿಯೋಸ್ ಎಲ್ಲ ನಾನು ಮಾಡಿದ್ದೀನಿ. ಬಟ್ ಆದರೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಸಲ ಸ್ಟ್ರೈಕ್ ಬರೋದು ಜಾಸ್ತಿ ಯೂಟ್ಯೂಬಲ್ಲಿ. ಸೊ ನನಗೆ ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರ ನಾನು ಆ ವೀಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ಸೊ ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಫುಲ್ಲು ಡೀಟೇಲಾಗಿ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ನಿನ್ನೆ ನೈಟು ಆಂಟಿ ಮನೆಯಲ್ಲಿ ಊಟ ಎಲ್ಲ ಮಾಡಿಕೊಂಡು ಮಲಗೋದಕ್ಕೆ ಜಾಗ ಇತ್ತು. ಬಟ್ ಆದರೆ ತುಂಬ ಸೆಕೆ ಅಲ್ವಾ, ಅದಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲೇ ನಮ್ಮ ದೊಡ್ಡಪ್ಪ ಊರಿದೆ ಅಂತ ಹೇಳಿದ್ವಿ. ಅಲ್ಲಿ ಬಂದು ನೈಟು ಸ್ಟೇ ಆಗಿದ್ವಿ. ಆದರೆ ನಮ್ಮದು ಅದೃಷ್ಟ, ಅಲ್ಲಿ ಕರೆಂಟೇ ಹೋಗ್ಬಿಡ್ತು. ಬೆಳಗ್ಗೆನೇ 8 ಗಂಟೆಗೆ ಬಂದಿದ್ದು. ನಮ್ಮ ಆಂಟಿ ಊರಲ್ಲಿ ಕರೆಂಟ್ ಇತ್ತು, ಬಟ್ ಇಲ್ಲೂ ಹೋಗ್ಬಿಟ್ಟಿತ್ತು. ನಾವು ಸೆಕೆ ಅಂತ ಹೋಗಿದ್ವಿ, ಬಟ್ ಇವ್ರು ಆರಾಮಾಗಿದ್ವಿ. ನಾವೇ ಅನ್ಕಂಫರ್ಟಬಲ್ ಆಗಿದ್ದು ಸೆಕೆಯಿಂದ. ಸೊ ಅದು ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಆದ್ವಿ ನಮ್ಮ ಆಂಟಿ ಊರಿಗೆ. ಬೆಳಗ್ಗೆ ಟಿಫನ್ನು ಮತ್ತು ನಾನ್ ವೆಜ್ ಊಟನೇ ಎಲ್ಲ ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಈ ರೀತಿ ನಾವೆಲ್ಲ ಗುಡ್ಡೆ ಹಾಕ್ಕೊಂಡು ಆಟ ಆಡ್ಕೊಂಡು ಕೂತಿದ್ವಿ. ಎಲ್ಲ ಜೋಡಿ ಆಡ್ತಿದ್ದಾರೆ. ಚೌಕಾಬಾರ ಆಟ ಆಡ್ತಿರೋದು. ನನ್ನನ್ನು ಮಧ್ಯೆ ಸೇರಿಸ್ಕೊಂಡಿಲ್ಲ, ಏಕೆಂದರೆ ಅಲ್ಲೇ ಇರೋ ಜನನೇ ಆಲ್ರೆಡಿ 8 ಜನನೇನೋ ಆಗಿದ್ದಾರೆ ಆಟ ಆಡೋದಕ್ಕೆ. ಸೊ ಹಾಗಾಗಿ ಜಾಗ ಇರಲಿಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕೂ ಸಹ ಜಾಗ ಇರಲಿಲ್ಲ. ಎಲ್ಲ ಸುತ್ತಾಡ್ಕೊಂಡ್ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರನೇ ನಾನು ಸೇರ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇವ್ರು ಮಾತ್ರ ಆಟ ಆಡ್ಕೊಂಡು ಕೂಗಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ನಾವು ಇಲ್ಲಿ ಸೈಡಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ಸಂಜೆ ಜಾತ್ರೆ ಇದೆ. ಜಾತ್ರೆ ಹೋಗೋಕ್ಕೂ ಮುಂಚೆ ಊರಲ್ಲಿ ಮತ್ತೆ ಸೋಮನ ಕುಣಿತ ಇರುತ್ತೆ, ಮತ್ತು ದೇವರುಗಳು ಸುತ್ತಮುತ್ತಲಿ ದೇವರುಗಳೆಲ್ಲ ಬರುತ್ತೆ. ಅದು ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ತುಂಬ ಅಂದರೆ ತುಂಬಾ ಎಂಜಾಯ್ಮೆಂಟು ಇದೆ. ಈ ರೀತಿ ಹಬ್ಬಗಳಿಗೆ ಎಲ್ಲೆಲ್ಲಾದರೂ ಇರಿ, ನೀವು ಬೆಂಗಳೂರಲ್ಲಾದ್ರೂ ಇರಿ, ದುಬೈಯಲ್ಲಾದ್ರೂ ಇರಿ, ಎಲ್ಲಾದರೂ ಇರಿ, ಈ ರೀತಿ ಒಂದು ಹಬ್ಬ ಮಾಡ್ತಿದ್ದಾರೆ ಒಂದು ಊರಲ್ಲಿ ಜೋರಾಗಿ ಅಂತ. ಸುಮಾರು ವರ್ಷಕ್ಕೊಂದು ಸಲ ಮಾಡ್ತಿದ್ದಾಗ ಎಲ್ಲರೂ ಒಟ್ಟಿಗೆ ಸೇರಿಬಿಡ್ಬೇಕು, ಆವಾಗಲೇ ಮಜಾ ಬರೋವಂಥದ್ದು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ರೇ ಅಲ್ವಾ. ವರ್ಷ ಸೇರಿದರೆ ಅಷ್ಟೊಂದು ಖುಷಿಯೆಲ್ಲ ಏನಿರಲ್ಲ. ಅಪ್ಪರ ದಿನಕ್ಕೆ ಒಂದು 5 ವರ್ಷಕ್ಕೊಂದು ಸಲ ಈ ರೀತಿ ಸೇರಿದ್ರೇ ತುಂಬ ಎಂಜಾಯ್ಮೆಂಟ್ ಅನ್ನೋದನ್ನು ನಾವು ನೋಡೋದು. ನಾನು ನನ್ನ ಮಗಳು ಇಲ್ಲಿ ಕೋತಿ ಥರ ಆಟ ಆಡ್ಕೊಂಡಿದ್ವಿ, ಏಕೆಂದರೆ ನಮ್ಮನ್ನು ಆಟ ಆಡ್ಸೋಕ್ಕೆ ಸೇರಿಸ್ಕೊಂಡಿರಲಿಲ್ವಲ್ಲ, ಅದಕ್ಕೋಸ್ಕರನೇ. ನಾವಂತೂ ಫುಲ್ಲು ನಾನ್ ವೆಜ್ ಎಲ್ಲ ಬ್ಯಾಟಿಂಗ್ ಸಖತ್ತಾಗಿ ಮಾಡಿದ್ದೀವಿ. ನಮ್ಮ ಮನೆಯಲ್ಲೇ ನಮ್ಮ ಆಂಟಿ ಮನೆಯಲ್ಲೇ ಮರಿ ಸಾಕಿದ್ರಲ್ವ, ಮನೆ ಮರಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸಾಕಿದ್ರು. ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ತುಂಬಾ ನಂಗೆ ಏನೂ ಮರೆಯೋಕ್ಕೆ ಆಗಲ್ಲ. ಬಟ್ ಈ ದಿನ ಅಂತೂ ಮರೆಯೋಕ್ಕಾಗೋದೇ ಇಲ್ಲ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡ್ಬೋದು ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಆಟ ಆಡಿಕೊಂಡು. ನನ್ನನ್ನು ಸೇರಿಸ್ಕೊಳ್ಬೇಕಾಗಿತ್ತು ಆಟ ಆಡೋಕ್ಕೆ, ಸೇರಿಸ್ಕೊಳ್ಳಿಲ್ಲ. ಆದರೆ ಅವರು ನಾನು ಇವರಿಗೆ ಸಪ್ಲೈಯರಾಗಿ ಕೆಲಸ ಮಾಡ್ತಾ ಇದ್ದೆ. ಏನಪ್ಪ ಅಂದರೆ ಮಜ್ಜಿಗೆ ಕೊಡೋದು, ನೀರು ಕೊಡೋದು, ಇವರಿಗೆ ಫ್ಯಾನು ಗಾಳಿ ಸರಿಯಾಗಿ ಬೀಸೋ ಥರ ನಿಲ್ಲಿಸೋದು, ಈ ರೀತಿ ಸಪ್ಲೈಯರಾಗಿ ಕೆಲಸ ಮಾಡಿಕೊಂಡು ಇದ್ದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ಆಟಗಳನ್ನು ದುಡ್ಡು ಕೊಟ್ಕೊಂಡು ಆಟ ಆಡ್ತಾಯಿದ್ದಿದ್ದು. ಆ್ಯಕ್ಚುಲಿ ಹೇಳೋದು ಮರ್ತೋಗ್ಬಿಟ್ಟೆ, ಇವ್ರು ದುಡ್ಡು ಕೊಟ್ಕೊಂಡು ಆಟ ಆಡ್ತಿರೋದು. ಕೊನೆಗೆ ಯಾರಿಗೂ ಏನಿಲ್ಲ. ಸೊ ಈಗ ನಾವು ಕುಣಿತ ಸೋಮನ್ ಕುಣಿತ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಮಜಾ ಮಾಡ್ಕೊಂಡು ಹೆಂಗಿರುತ್ತೆ ಏನನ್ನೋದನ್ನು.
ಅದು ಇವ್ರೊಬ್ರು ಹಿಂಗೆ ಹೊಡಿದ್ರು ಅವ್ರೊಬ್ರು ಅದು 6